ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಈ ವಿಡಿಯೋದಲ್ಲಿ ನಾನು ಭಗವತ್ಪಾದ ಶ್ರೀ ಶಂಕರಾಚಾರ್ಯರಿಂದ ಪ್ರಣೀತವಾದ ಅದ್ವೈತ ಪಂಚಕ ಅಥವಾ ಇದನ್ನೇ ಆತ್ಮ ಪಂಚಕ ಅಂತ ಹೇಳ್ತಾರೆ. ಈ ಆತ್ಮ ಪಂಚಕವನ್ನು ಮೊದಲು ಪಠಣ ಮಾಡಿ ಅಥವಾ ಅದನ್ನು ನೀವು ಪಾರಾಯಣ ಮಾಡಿ ಅಂತ ಹೇಳ್ಬೋದು. ಮಾಡಿ ನಂತರ ಇದರ ಅರ್ಥ ಏನು ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಇದು ಶ್ರೀ ಭಗವತ್ಪಾದ ಶಂಕರಾಚಾರ್ಯರಿಂದ ರಚಿತವಾದ ಪ್ರಕರಣ ಗ್ರಂಥವಾಗಿದೆ. ಅದ್ವೈತ ಪಂಚಕ ಅಥವಾ ಆತ್ಮ ಪಂಚಕ. ಇದರಲ್ಲಿ ಒಟ್ಟು ಐದು ಸ್ಟ್ಯಾಂಜದಲ್ಲಿರುವ ಶ್ಲೋಕಗಳು ಇವೆ. ನೋಡೋಣ. ಅದು ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗೋ ನಾಹಂಕಾರಃ ಪ್ರಾಣವರ್ಗೋ ನ ಬುದ್ಧಿಃ ದಾರಾಪತ್ಯಕ್ಷೇತ್ರವಿತ್ತಾದಿದೂರಃ ಸಾಕ್ಷಿ ನಿತ್ಯಃ ಪ್ರತ್ಯಗಾತ್ಮಾ ಶಿವೋಹಂ. ರಜ್ವಜ್ಞಾನಾದ್ ಭಾತಿ ರಜ್ಜೌ ಯಥಾ ಹಿ ಸ್ವಾತ್ಮಾ ಜ್ಞಾನಾದಾತ್ಮನೋ ಜೀವಭಾವಃ ಆಪ್ರೋಕ್ತ್ಯಾ ಹಿ ಭ್ರಾಂತಿನಾಶೇ ಸರಜ್ಜುಃ ಜೀವೋ ನಾಹಂ ದೇಶಿಕೋತ್ವಾ ಶಿವೋಹಂ. ಅಭಾತೀದಂ ವಿಶ್ವಮಾತ್ಮನ್ಯ ಸತ್ಯಂ ಸತ್ಯಜ್ಞಾನಾನಂದರೂಪೇ ವಿಮೋಹಾತ್ ನಿದ್ರಾಮೋಹಾತ್ ಸ್ವಪ್ನವತ್ತನ್ನ ಸತ್ಯಂ ಶುದ್ಧಃ ಪೂರ್ಣೋ ನಿತ್ಯ ಏಕೋ ಶಿವೋಹಂ. ಮತ್ತೋ ನಾನ್ಯತ್ ಕಿಂಚಿದತ್ರಾಸ್ತಿ ವಿಶ್ವಂ ಸತ್ಯಂ ಬಾಹ್ಯವಸ್ತು ಮಾಯೋಪಕ್ಲಪ್ತಂ ಆದರ್ಶಾಂತರ್ಭಾಸ ಮಾನಸ್ಯ ತುಲ್ಯಂ ಮಯ್ಯದ್ವೈತೆ ಭಾತಿ ತಸ್ಮಾತ್ ಶಿವೋಹಂ. ನೌಹಂ ಜಾತೋ ನ ಪ್ರವೃದ್ಧೋ ನ ನಷ್ಟೋ ದೇಹಸ್ಯೋಕ್ತ ಪ್ರಾಕೃತಾಃ ಸರ್ವಧರ್ಮಾಃ ಕರ್ತೃತ್ವಾದಿ ಚಿನ್ಮಯಸ್ಯಾಸ್ತಿ ನಾಹಂ ಕಾರ್ಯಸ್ಯೈವ ಯಾತ್ಮನೋ ಮೇ ಶಿವೋಹಂ. ಹೀಗೆ ಇದು ಅದ್ವೈತ ಪಂಚಕ ಅಥವಾ ಆತ್ಮ ಪಂಚಕ ಶ್ಲೋಕಗಳು ಹೀಗೆ ಬರ್ತವೆ. ಇದು ಅದ್ವೈತ ತತ್ವದಲ್ಲಿ ಅಥವಾ ಆತ್ಮನನ್ನು ತಿಳಿಯುವುದು ಹೇಗೆ ಎಂಬುದನ್ನು ಇಲ್ಲಿ ಅತಿ ಸ್ಪಷ್ಟವಾಗಿ ಈ ಪಂಚಕದಲ್ಲಿ ಹೇಳ್ತದೆ ಅನ್ನೋದನ್ನು ನಾವು ಮೊದಲು ತಿಳಿದುಕೊಂಡ್ರೆ ಈ ಅದ್ವೈತ ವೇದಾಂತವನ್ನು ಅರ್ಥ ಮಾಡಿಕೊಂಡು ಇದನ್ನು ಪಾಲಿಸುವ ಹಂತಗಳು ಹೇಗೆ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ನೋಡಿ, ಅದ್ವೈತ ವೇದಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಯಾವುದು ಅಂದ್ರೆ ದೃಕ್ ದೃಶ್ಯ ವಿವೇಕ, ಪಂಚಕೋಶ ವಿವೇಕ, ಆತ್ಮ ಅನಾತ್ಮ ವಿವೇಕ ಮತ್ತು ಅವಸ್ಥಾ ವಿವೇಕ. ಅಂದ್ರೆ ಯಾವುದು? ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಈ ಅವಸ್ಥಾ ವಿವೇಕ ಇವೇ ಮುಂತಾದವುಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಗೆ ಅದ್ವೈತ ವೇದಾಂತದಲ್ಲಿ ಹೇಳಿರುವ ಅಹಂ ಬ್ರಹ್ಮಾಸ್ಮಿ ಮತ್ತು ತತ್ವಮಸಿ ಅನ್ನುವ ವೇದಾಂತ ವಾಕ್ಯಗಳ ಅರ್ಥವಾಗಿ ನಾನೇ ಪರಬ್ರಹ್ಮ ಸ್ವರೂಪನು, ನಾನು ಜೀವನಲ್ಲ, ನಾನೇ ಪರಬ್ರಹ್ಮ ಅನ್ನುವ ಸಿದ್ಧಾಂತ ಮತ್ತು ದೃಢ ನಿಶ್ಚಯವಾಗತ್ತೆ. ಇದನ್ನು ಹಂತವಾಗಿ ಹೇಗೆ ಹೋಗ್ಬೇಕು ಅಂದ್ರೆ ಕರ್ಮಯೋಗದಿಂದ ಚಿತ್ತಶುದ್ಧಿ ಮಾಡಿಕೊಳ್ಳಬೇಕು, ಧ್ಯಾನದಿಂದ ಉಪಾಸನೆಯಿಂದ ಮನಸ್ಸನ್ನು ಏಕಾಗ್ರಗೊಳಿಸಿಕೊಳ್ಳಬೇಕು, ಧ್ಯಾನದಿಂದ ಮನಸ್ಸನ್ನು ಶಾಂತವಾಗಿ ಭಗವಂತನಲ್ಲಿಯೇ ನೆಲೆ ನಿಲ್ಲುವಂತೆ, ಅಂದರೆ ಆತ್ಮದಲ್ಲಿಯೇ ನೆಲೆ ನಿಲ್ಲುವಂತೆ ಮಾಡಿಕೊಳ್ಳಬೇಕು. ಭಕ್ತಿ ಯೋಗದಿಂದ
ಈಶ್ವರನಲ್ಲಿ ನಮ್ಮ ಅರ್ಪಣಾ ಭಾವವನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನ ಯೋಗದಿಂದ ಸಂಚಿತ ಕರ್ಮಗಳನ್ನು, ಆಗಾಮಿ ಕರ್ಮಗಳನ್ನು ನಾಶ ಮಾಡಿಕೊಂಡು ಪ್ರಾರಬ್ಧ ಕರ್ಮವನ್ನು ಈ ದೇಹದಲ್ಲಿ ಇದ್ದಾಗಲೇ ಅನುಭವಿಸಿ ಮುಗಿಸಬೇಕು. ಜ್ಞಾನಿಯಾದವನಿಗೆ ಪ್ರಾರಬ್ಧ ಕರ್ಮವು ಅನುಭವಿಸಿಯೇ ಮುಗಿಸಬೇಕೆಂಬ ವಿಚಾರವಿದ್ದರೂ ಸಹ ಆತನಿಗೆ ಈ ಕರ್ಮಗಳ ಅನುಭವವಾಗುವುದಿಲ್ಲ, ಏಕೆಂದರೆ ಅವನು ದೇಹದ ಮಟ್ಟದಲ್ಲೇ ಇರುವುದಿಲ್ಲ. ಆದರೆ ಸಾಮಾನ್ಯವಾಗಿ ನಾವು ಅಜ್ಞಾನಿಯ ಮಟ್ಟದಲ್ಲಿ, ಅಂದ್ರೆ ನಮ್ಮಂತ ಸಾಮಾನ್ಯ ಸಾಧಕರ ಮಟ್ಟದಲ್ಲಿ ಹೇಳಿದಾಗ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ಮುಗಿಸಬೇಕು. ವೇದಾಂತದ ಶ್ರವಣ, ಮನನ, ನಿಧಿಧ್ಯಾಸನದ ಮೂಲಕ ಜೀವಾತ್ಮ ಪರಮಾತ್ಮನಲ್ಲಿ ಭೇದವಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಈ ಎಲ್ಲಕ್ಕಿಂತಲೂ ಮೊದಲು ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತುಗಳನ್ನು ಗಳಿಸಿಕೊಂಡು ತೀವ್ರ ಮುಮುಕ್ಷುತ್ವವನ್ನು ಹೊಂದಬೇಕು. ಈ ಮನುಷ್ಯ ದೇಹದ ಮೂಲಭೂತ ಹಾಗೂ ಏಕೈಕ ಗುರಿಯೇ ಮೋಕ್ಷ ಪ್ರಾಪ್ತಿ ಎಂದು ನಾವು ಸ್ಪಷ್ಟವಾಗಿ ಅರಿಯಬೇಕು. ಹೀಗೆ ಅರಿತುಕೊಂಡಾಗ ನಮ್ಗೆ ಅದ್ವೈತ ವೇದಾಂತ, ಹೀಗೆ ಹಂತ ಹಂತವಾಗಿ ಹೋದಾಗ ನಮ್ಗೆ ಅದ್ವೈತ ವೇದಾಂತ ಅರ್ಥವಾಗುತ್ತದೆ. ಮತ್ತು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಈ ಎಲ್ಲ ವೇದಾಂತದ ವಾಕ್ಯಗಳು ಅರ್ಥವಾಗುತ್ತಾ ಹೋಗಿ ನಮಗೆ ಶ್ರವಣ, ಮನನ, ನಿಧಿಧ್ಯಾಸನ ಅಂದ್ರೆ ಅನುಭವಕ್ಕೆ ಬಂದು ಬಿಡತ್ತೆ ಅಂತ ಹೇಳ್ತಾ ನೋಡಿ, ಈ ಮೊದಲನೇ ಶ್ಲೋಕ ಏನ್ ಹೇಳತ್ತೆ ನೋಡೋಣ. ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗೋ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಅಂದ್ರೇನು? ಮೊತ್ತ ಮೊದಲನೇದಾಗಿ ನಾವು ದೇಹಾತ್ಮ ಭಾವವನ್ನು ಕಳೆದುಕೊಳ್ಳಬೇಕು. ಅಂದರೆ ನಾನು ದೇಹ ಅನ್ನುವ ತಿಳುವಳಿಕೆಯನ್ನು ಬಿಟ್ಟು ನಾನು ಆತ್ಮ, ನಾನೇ ಪರಬ್ರಹ್ಮ ಸ್ವರೂಪಿ, ನಾನು ಈ ದೇಹವಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ, ಆದರೆ ಇವೆಲ್ಲ ನನ್ನ ಮೇಲಿರುವ, ಅಂದರೆ ಆತ್ಮನಾದ ನನ್ನ ಮೇಲಿರುವ ಉಪಾಧಿಗಳು ಎಂದು ತಿಳಿದುಕೊಳ್ಳಬೇಕು. ಇದು ಮೊದಲನೆಯ ವಿಷಯ. ನಾನು ದೇಹವಲ್ಲ, ಆ ದೇಹವು ದೃಶ್ಯವಾಗಿದೆ. ಈ ದೇಹವನ್ನು ನೋಡುವ ದೃಷ್ಟನಾದ ಸಾಕ್ಷಿ ಸ್ವರೂಪನಾದ ಈ ದೇಹ ಸಾಕ್ಷಿ ಸ್ವರೂಪನಾದ ಆತ್ಮನೇ ನಾನು ಎಂದು ಮೊತ್ತ ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದೇಹವೆಂಬ ಅನ್ನಮಯ ಕೋಶವನ್ನು ಮೀರಿದ ಪ್ರತ್ಯಗಾತ್ಮನೇ ನಾನು. ಅಂದರೆ ಈ ದೇಹದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಶರೀರವನ್ನು ದಾಟಿ ಇರುವ ಪ್ರತ್ಯಗಾತ್ಮನೇ ಪರಿಶುದ್ಧನಾದ ಆತ್ಮವನ್ನು ಪ್ರತ್ಯಗಾತ್ಮ ಅಂತ ಹೇಳ್ತಾರೆ. ಈ ಪ್ರತ್ಯಗಾತ್ಮನೇ ನಾನು ಎಂಬುದನ್ನು ಮೊತ್ತ ಮೊದಲನೇದಾಗಿ ನಾವು ಕಂಡುಕೊಳ್ಳಬೇಕು. ಹೇಗೆ? ಜ್ಞಾನದ ಮೂಲಕ, ವೇದಾಂತ ಶ್ರವಣದ ಮೂಲಕ, ಉಪನಿಷತ್ತುಗಳ ಸಾರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ನಾನು ಕರ್ಮೇಂದ್ರಿಯಗಳಾಗಲಿ ಜ್ಞಾನೇಂದ್ರಿಯಗಳಾಗಲಿ ಅಲ್ಲ, ಅದು ಈ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ದೃಕ್ಕಾದ ಆತ್ಮನಾದ ಪ್ರತ್ಯಗಾತ್ಮನಾದ ನನಗೆ ಅವು ದೃಶ್ಯಗಳು. ಹಾಗಾಗಿ ಅದನ್ನು ನಾವು ದೃಶ್ಯವಾಗಿ ನೋಡುವ ದೃಕ್ ಸ್ವರೂಪನಾದ ಸಾಕ್ಷಿ ಚೈತನ್ಯ ಸ್ವರೂಪನಾದ ಪ್ರತ್ಯಗಾತ್ಮನೇ ನಾನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಎಂದು ಭಗವತ್ಪಾದ ಶಂಕರರು ಇಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ನಾನು
ಮನೋಮಯ ಕೋಶವೆಂದು ಕರೆಯುವ ಮನಸ್ಸಲ್ಲ. ನಾನು ಜೀವನೆಂದು ಕರೆಸಿಕೊಳ್ಳುವ ಅಹಂಕಾರವಲ್ಲ. ನಾನು ಪ್ರಾಣವೆಂದು ಕರೆಸಿಕೊಳ್ಳುವ ಪ್ರಾಣಮಯ ಕೋಶವೂ ಒಂದಲ್ಲ. ವಿಜ್ಞಾನಮಯ ಕೋಶವೆಂದು ಕರೆಸಿಕೊಳ್ಳುವ ಬುದ್ಧಿಯು ನಾನಲ್ಲ. ಇವೆಲ್ಲ ದೃಶ್ಯಗಳು, ಇವೆಲ್ಲ ಜಡಗಳು. ಅದರಲ್ಲಿ ಇರುವ ಪರಬ್ರಹ್ಮ ಸ್ವರೂಪಿಯಾದವನೇ ನಾನು. ನಾನು ಈ ಎಲ್ಲ ದೃಶ್ಯಗಳನ್ನು, ಯಾವ ಎಲ್ಲ ದೃಶ್ಯಗಳನ್ನು? ದೇಹವೆಂಬ ದೃಶ್ಯವನ್ನು, ಪ್ರಾಣವೆಂಬ ದೃಶ್ಯವನ್ನು, ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಅನ್ನುವ ದೃಶ್ಯವನ್ನು, ಮನೋಮಯ ಮನಸ್ಸು ಅನ್ನುವ ದೃಶ್ಯವನ್ನು, ಬುದ್ಧಿ ಅನ್ನುವ ದೃಶ್ಯಗಳನ್ನು ನೋಡುವ ಪ್ರತ್ಯಗಾತ್ಮನೇ ನಾನು, ಅಥವಾ ಸಾಕ್ಷಿ ಚೈತನ್ಯನೇ ನಾನು ಎಂದು ನಾವು ತಿಳಿದುಕೊಳ್ಳಬೇಕು ಎಂದು ಇಲ್ಲಿ ಭಗವತ್ಪಾದರು ಮುಂದುವರಿತಾ ಇದ್ದಾರೆ. ನಾನು ನಿತ್ಯನು ಆಗಿರುವ ಶುದ್ಧ ಚೈತನ್ಯನು ಎಂದು ಕರೆಸಿಕೊಳ್ಳು ಪ್ರತ್ಯಗಾತ್ಮನೇ ನಾನು. ನಾನು ಹೆಂಡತಿ, ಮಕ್ಕಳು, ಹೊಲ, ಹಣ ಮುಂತಾದವುಗಳಿಂದ ದೂರವಾಗಿರುವವನು. ಅವುಗಳೆಲ್ಲ ದೃಶ್ಯಗಳಾಗಿವೆ, ಅವುಗಳೆಲ್ಲ ಲೌಕಿಕ ಜಗತ್ತಿಗೆ ಸೇರಿದೆ. ಆದರೆ ಯಾವುವು ಅವುಗಳ ಸೋಂಕು ನನಗಿಲ್ಲ ಎಂದು ಇಲ್ಲಿ ಭಗವತ್ಪಾದ ಶಂಕರರು ಮೊದಲನೆಯ ಶ್ಲೋಕದಲ್ಲಿ ಮುಂದುವರಿತಾ ಹೋಗ್ತಾರೆ. ರಜ್ವ ಜ್ಞಾನಾದ್ ಭಾತಿ ರಜ್ಜೌ ಯಥಾಹಿ ಸ್ವಾತ್ಮ ಜ್ಞಾನಾದಾತ್ಮನೋ ಜೀವಭಾವಃ ಅಪ್ರೋಕ್ತ್ಯಾಹಿ ಭ್ರಾಂತಿನಾಶೆ ಸರಜ್ಜುಃ ಜೀವೋ ನಾಹಂ ದೇಶಿಕ್ತೋ ಶಿವೋಹಂ. ಮುಸ್ಸಂಜೆಯ ಹೊತ್ತಿನಲ್ಲಿ ಯಾರಾದ್ರೂ ಹೋಗ್ತಾ ಇದ್ದಾಗ ಸುರುಳಿ ಬಿದ್ದ ಹಗ್ಗವನ್ನು ನೋಡಿ ಇದು ಹಾವು ಅನ್ನುವ ಒಂದು ಮಿಥ್ಯಾ ಜ್ಞಾನ ಬಂದರೆ ಅದನ್ನು ಹಾವು ಎಂದು ತಿಳಿದುಕೊಂಡು ಅವನು ಭಯಭ್ರಾಂತನಾಗುತ್ತಾನೆ, ಭಯಭೀತಿಯಿಂದ ಅವನು ಓಡುತ್ತಾನೆ. ಆದರೆ ಅದು ಹಗ್ಗವಲ್ಲ, ಅದು ಬರೀ ಅದು ಹಾವಲ್ಲ, ಅದು ಬರೀ ಹಗ್ಗ ಎಂದು ತಿಳಿದಾಗ ಅದನ್ನು ಹಗ್ಗವೆಂದು ಸಮ್ಯಕ್ ಜ್ಞಾನದಿಂದ, ಅಂದರೆ ಸರಿಯಾದ ಜ್ಞಾನದಿಂದ ತಿಳುವಳಿಕೆ ಬಂದಾಗ ಅವನಿಗೆ ಭಯ ನಾಶವಾಗುತ್ತದೆ. ಅದು ಹಗ್ಗವೆಂಬ ಜ್ಞಾನದಿಂದ ಹೇಗೆ ಅವನಿಗೆ ಭಯ ನಾಶವಾಗುತ್ತದೋ ಹಾಗೆಯೇ ಆತ್ಮನನ್ನು ತಿಳಿಯದೆ ಇರುವುದರಿಂದ, ಅಂದರೆ ನಾನು ಜೀವ ಎಂದು ತಿಳಿದುಕೊಂಡದ್ದರಿಂದ, ಈ ದೇಹವೇ ನಾನು ಎಂದು ತಿಳಿದುಕೊಂಡದ್ದರಿಂದ, ನಾನು ಈ ದೇಹದಲ್ಲಿರುವ ಜೀವ, ನಾನು ಕರ್ತ, ನಾನು ಈ ಕೆಲಸವನ್ನು ಮಾಡುವವನು, ನಾನು ಭೋಕ್ತ, ಇದರಿಂದ ಬರುವ ಫಲವನ್ನು ಉಣ್ಣುವವನು ಎಂದು ತಪ್ಪಾಗಿ ತಿಳಿದುಕೊಂಡಾಗ ನಾವು ಜೀವ ಅನ್ನೋ ಭಾವವನ್ನು ಅಥವಾ ಅಹಂಕಾರ ಭಾವವನ್ನು ತಳೆಯುತ್ತೇವೆ. ಆದರೆ ಶಾಸ್ತ್ರಗಳನ್ನು ಓದುವುದು, ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡುವುದರಿಂದ, ಗುರುಗಳ ಮೂಲಕ ಶಾಸ್ತ್ರಾಧ್ಯಯನ ಮಾಡುವುದರಿಂದ, ಸದ್ಗುರುವಿನ ವೇದಾಂತದ ಬೋಧನೆಯನ್ನು ಶ್ರವಣ ಮಾಡುವುದರಿಂದ ಮತ್ತು ಆ ಬೋಧನೆಯ ಮನನ ಮತ್ತು ನಿಧಿಧ್ಯಾಸನವನ್ನು ಮಾಡುವುದರಿಂದ ನಾನು ಜೀವನಲ್ಲ, ನಾನು ಪರಬ್ರಹ್ಮ ಸ್ವರೂಪಿಯೇ ಆಗಿದ್ದೇನೆ ಎಂದು ತಿಳಿದು ಬಂದಾಗ ಜೀವ ಬ್ರಹ್ಮೈಕ್ಯ ತತ್ವದ ಅರಿವಾಗುತ್ತದೆ. ಅಂದ್ರೆ ಏನಾಗತ್ತೆ ಅಂದರೆ, ನಾನು ಜೀವನ ಮೇಲಿರುವ ದೇಹ, ಮನಸ್ಸು, ಬುದ್ಧಿಗಳೆಂಬ ವಿವಿಧ ಉಪಾಧಿಗಳಿಂದ ತಪ್ಪಾಗಿ ಪ್ರತ್ಯಗಾತ್ಮನನ್ನು ನಾನು ಜೀವ ಎಂದು ಮೊದಲು ತಿಳಿದುಕೊಂಡಿದ್ದೆ. ಯಾಕೆ ಹಾಗೆ ತಿಳ್ಕೊಂಡಿದ್ದೆ? ಇವೆಲ್ಲವೂ ಪ್ರತ್ಯಗಾತ್ಮನ ಮೇಲಿರುವ ಹೊದಿಕೆಗಳು. ಯಾವುದು?
ದೇಹ, ಮನಸ್ಸು, ಪ್ರಾಣ, ಬುದ್ಧಿ ಮತ್ತು ಜೀವನೆಂದು ಕರೆಯುವ ಅಹಂಕಾರ ಇವೆಲ್ಲ ಪ್ರತ್ಯಗಾತ್ಮನ ಮೇಲೆ, ಅಂದರೆ ನನ್ನ ಮೇಲಿರುವ ಹೊದಿಕೆಗಳು ಮಾತ್ರ, ಇದು ನಾನಲ್ಲ ಎಂದು ನಾವು ತಿಳಿದುಕೊಂಡಾಗ, ಹೇಗೆ ತಿಳಿದುಕೊಳ್ಳುವುದು? ಗುರುವಿನ ಉಪದೇಶದಿಂದ ಮತ್ತು ಶಾಸ್ತ್ರಗಳ ಸಹಾಯದಿಂದ. ಶಾಸ್ತ್ರಗಳನ್ನು ಗುರುಮುಖೇನ ಶ್ರವಣ ಮಾಡುವುದರಿಂದ ನಾನು ಜೀವನಲ್ಲ ಎಂಬ, ನಾನು ಪರಬ್ರಹ್ಮ ಸ್ವರೂಪಿಯೇ ಎನ್ನುವ ಭಾವ ಮತ್ತು ತಿಳುವಳಿಕೆ ನಮ್ಮಲ್ಲಿ ಜಾಗೃತವಾಗುತ್ತದೆ ಎಂದು ಭಗವತ್ಪಾದರು ಹೇಳುತ್ತಾ 3ನೇ ಶ್ಲೋಕದಲ್ಲಿ ಮುಂದುವರಿತಾ ಇದ್ದಾರೆ. ನೋಡಿ, ಹೀಗಿದೆ ಅದು. ಅಭಾತೀದಂ ವಿಶ್ವಮಾತ್ಮನ್ಯ ಸತ್ಯಂ ಸತ್ಯ ಜ್ಞಾನಾನಂದ ರೂಪೇ ವಿಮೋಹಾತ್ ನಿದ್ರಾಮೋಹಾತ್ ಸ್ವಪ್ನವತ್ತನ್ನ ಸತ್ಯಂ ಶುದ್ಧ ಪೂರ್ಣೋ ನಿತ್ಯ ಏಕ ಶಿವೋಹಂ. ಈ ಪರಬ್ರಹ್ಮವು ಅಥವಾ ಪರಮಾತ್ಮನು ತನ್ನ ಮೇಲಿರುವ ಉಪಾಧಿಗಳಿಂದಾಗಿ, ಯಾವ ಉಪಾಧಿಗಳು? ಅವಿದ್ಯೆ ಎಂಬ ಉಪಾಧಿಯಿಂದಾಗಿ ಜೀವನಾಗಿ ತೋರುತ್ತಾ ಇದ್ದಾನೆ. ಮಿಥ್ಯಾಜ್ಞಾನವೆಂಬ ಉಪಾಧಿಯಿಂದಾಗಿ ಜಗತ್ತಾಗಿ ತೋರುತ್ತಾ ಇದ್ದಾನೆ. ಮಾಯೆಯಿಂದ ಉಪಾಧಿಯಿಂದಾಗಿ ಈಶ್ವರನಾಗಿ ತೋರುತ್ತಾ ಇದ್ದಾನೆ. ಅಂದ್ರೆ ಈ ನಿಜವಾಗಿ ಇರೋದೇನು? ಪರಬ್ರಹ್ಮ. ಅದಕ್ಕೆ ಬೇರೆ ಬೇರೆ ಉಪಾಧಿಗಳು, ಅಂದರೆ ಬೇರೆ ಬೇರೆ ಕವರಿಂಗ್ಸ್ ನಿಂದಾಗಿ ಕೆಲವು ಸಲ ಅವನು ದೇಹದಲ್ಲಿದ್ದಾಗ ಜೀವನಾಗಿ ತೋರುತ್ತಾನೆ ಮತ್ತು ಜಗತ್ತಾಗಿ ತೋರುತ್ತಾನೆ. ಮತ್ತು ಅದೇ ಪರಬ್ರಹ್ಮನು ಅಥವಾ ಅದೇ ಪರಮಾತ್ಮನು ಸಗುಣ ರೂಪವಾಗಿ ಬಂದಾಗ ತನ್ನ ಮಾಯೆಯನ್ನು ತಾನು ಮಾಯೆ ಎಂಬ ಉಪಾಧಿಯನ್ನು ಒಳಗೊಂಡು ತಾನು ಪ್ರತ್ಯಕ್ಷನಾದಾಗ ಈಶ್ವರನಾಗಿ ತೋರುತ್ತಾನೆ. ಈಶ್ವರನಾಗಿ ಅಂದ್ರೆ ಸಗುಣ ರೂಪವಾಗಿ ತೋರುತ್ತಾನೆ. ಹೇಗೆ ಕೃಷ್ಣನ ರೂಪವಾಗಲಿ, ರಾಮನ ರೂಪವಾಗಿರಲಿ, ನರಸಿಂಹಾವತಾರದ ರೂಪವಾಗಿ ನಾವು ನೋಡ್ತೇವೋ ಹಾಗೆ ತೋರುತ್ತಾನೆ ಎಂದು ಹೇಳುತ್ತಾ, ನಿಜವಾದ ಜ್ಞಾನ ಬಂದಾಗ, ಅಂದ್ರೆ ಸಮ್ಯಕ್ ಜ್ಞಾನ ಬಂದಾಗ, ಹೇಗೆ ನಿದ್ರೆ ಬಂದಾಗ ಅದರಲ್ಲಿ ತೋರುತ್ತಿರುವ ಕನಸಿನಿಂದ ಜಾಗೃತ ಸ್ಥಿತಿಗೆ ಬಂದಾಗ ಅದು ಕನಸು, ಅದು ಸತ್ಯವಲ್ಲ ಎಂದು ಹೇಗೆ ತಿಳುವಳಿಕೆ ಉಂಟಾಗುತ್ತದೋ, ಹಾಗೆಯೇ ನಾವು ಆತ್ಮದ ಜಾಗೃತ ಸ್ಥಿತಿಗೆ ತಲುಪಿದಾಗ, ಅಂದರೆ ಸಮ್ಯಕ್ ಜ್ಞಾನ ಬಂದಾಗ, ಅದ್ವೈತದ ಜ್ಞಾನ, ತತ್ವಜ್ಞಾನ ಉಂಟಾದಾಗ ಈ ತಪ್ಪು ತಿಳುವಳಿಕೆ ಹೋಗುತ್ತದೆ, ಈ ಮಿಥ್ಯಾಜ್ಞಾನ ಹೋಗುತ್ತದೆ. ಈ ಮಿಥ್ಯಾಜ್ಞಾನ ಹೋದಾಗ ತಾನು ಸತ್ ಚಿತ್ತ ಆನಂದ ಸ್ವರೂಪನಾದ ಪ್ರತ್ಯಗಾತ್ಮನೇ ಆಗಿದ್ದೇನೆ ಎಂದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಈ ಆತ್ಮನೇ ಜಗತ್ತಾಗಿ ತೋರುತ್ತಿದೆ ಎನ್ನುವ ಸತ್ಯವು ನಮಗೆ ಗೊತ್ತಾಗುತ್ತದೆ. ಅದಕ್ಕಾಗಿಯೇ ಭಗವತ್ಪಾದ ಶಂಕರರು ಹೇಳೋದು, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಃ. ಜೀವೋ ಬ್ರಹ್ಮ ಇವ ನಾಪರ ಅಂದರೆ ಇರುವುದು ಒಂದೇ ಒಂದು ಸತ್ಯ, ಅಂದ್ರೆ ಬ್ರಹ್ಮ, ಪರಬ್ರಹ್ಮ ಮಾತ್ರ ಇರುವುದು. ಆ ಪರಬ್ರಹ್ಮವು ನಾನಾ ವಿಧದ ಉಪಾಧಿಗಳನ್ನು ಒಳಗೊಂಡಾಗ ಕೆಲವು ಜಗತ್ತಾಗಿ ತೋರು ಬರುತ್ತದೆ ಮತ್ತು ಜೀವನಾಗಿ ತೋರು ಬರುತ್ತದೆ ಮತ್ತು ಈಶ್ವರನಾಗಿ ತೋರು ಬರುತ್ತದೆ. ಹಾಗಾದ್ರೆ ಸತ್ಯ ಯಾವುದು ಅಂದ್ರೆ ಪರಬ್ರಹ್ಮ ತತ್ವ ಒಂದೇ ಸತ್ಯ. ಈ ಉಪಾಧಿಗಳಿಂದ ಇದು ಬದಲಾಗುತ್ತಿರುವುದು ಇದು ಸತ್ಯವಲ್ಲ, ಇದು ಸುಳ್ಳು ಅಂತ ಅಲ್ಲ, ಇದು ಬದಲಾವಣೆಗೆ ಒಳಪಟ್ಟದ್ದರಿಂದ ಸತ್ಯವಲ್ಲ. ನಿಜವಾದ ಸತ್ಯ ಯಾವುದೆಂದರೆ ಪರಬ್ರಹ್ಮ ಒಂದೇ. ಆ ಪರಬ್ರಹ್ಮವೇ ನಮ್ಮಲ್ಲಿ ಆತ್ಮನಾಗಿ, ಪ್ರತ್ಯಗಾತ್ಮನಾಗಿ ಇದೆ, ಹೊರಗೆ ಜಗತ್ತಾಗಿ ತೋರಿ ಬರುತ್ತಾ ಇದೆ. ಈ ಜಗತ್ತನ್ನು ಆಳುವ ಈಶ್ವರನಾಗಿ ಮಾಯೆಯ ಉಪಾಧಿಯಿಂದ ಒಳಗೊಂಡಾಗ
ತೋರಿ ಬರುತ್ತದೆ ಎಂದು ಭಗವತ್ಪಾದ ಶಂಕರರು ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ. ನಿಜವಾಗಿ ನೋಡಿದರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ನಾಗಿ ಯಾವುದೇ ಬದಲಾವಣೆಗೆ ಒಳಪಡದ ಏಕನು ನಿತ್ಯನು ಶಾಶ್ವತನೂ ಆದ ಪರಮಾತ್ಮ ರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಪರಬ್ರಹ್ಮ ತತ್ವ ಮಾತ್ರವೇ ನಿಜವಾದದ್ದು ಎಂದು ಭಗವತ್ಪಾದ ಶಂಕರರು ಇಲ್ಲಿ ಹೇಳುತ್ತಾ 4ನೇ ಶ್ಲೋಕದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಮತ್ತು ನಾಣ್ಯತ್ ಕಿಂಚಿದತ್ರಾಸ್ತಿ ವಿಶ್ವಂ ಸತ್ಯಂ ಬಾಹ್ಯವಸ್ತು ಮಾಯೋಪಕ್ಲಪ್ತಂ ಆದರ್ಶಾಂತರ್ಭಾ ಸಮಾನಸ್ಯ ತುಲ್ಯಂ ಮಯ್ಯದ್ವೈತೆ ಭಾತಿ ತಸ್ಮಾತ್ ಶಿವೋಹಂ. ಅದ್ವೈತ ಸಿದ್ಧಾಂತದ ಪ್ರಕಾರ ಪರಬ್ರಹ್ಮಕ್ಕಿಂತ ಬೇರೆಯಾದ ಪ್ರಪಂಚವೂ ಇಲ್ಲ, ಜಗತ್ತು ಇಲ್ಲ. ಆ ಪರಬ್ರಹ್ಮವೇ ಪ್ರಪಂಚವಾಗಿ ತೋರಿ ಬರುತ್ತಿದೆ. ಇದು ಮಾಯೆ ಎಂಬ ಉಪಾಧಿಯಿಂದ ಅಥವಾ ಮಿಥ್ಯಾಜ್ಞಾನದಿಂದ ಪರಬ್ರಹ್ಮವು ಜಗತ್ತಾಗಿ ತೋರು ಬರುತ್ತಾ ಇದೆ. ಇದು ಲೌಕಿಕ ಸತ್ಯ, ಇದು ಪಾರಮಾರ್ಥಿಕ ಅಂತಿಮ ಸತ್ಯವಲ್ಲ. ಇದು ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದಂತೆ ಇದೆ. ಅಂದರೆ ನಿಜವಾಗಿ ಬಿಂಬ ಪ್ರತಿಬಿಂಬ ನ್ಯಾಯದಂತೆ ಪರಬ್ರಹ್ಮವೇ ಬಿಂಬವಾಗಿದೆ, ಜಗತ್ತು ಅದರ ಪ್ರತಿಬಿಂಬವಾಗಿದೆ. ಈ ಪ್ರತಿಬಿಂಬದಂತೆ ತೋರುವ ಜಗತ್ತು ನಿಜವಾಗಿ ನೋಡಿದರೆ ಬಿಂಬವೇ, ಅಂದರೆ ಪರಬ್ರಹ್ಮವೇ ಆಗಿದೆ ಎಂದು ಭಗವತ್ಪಾದರು ಹೇಳುತ್ತಾ 5ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ. ನೌಹಂ ಜಾತೋ ನ ಪ್ರವೃದ್ಧೋ ನ ನಷ್ಟೋ ದೇಹಸ್ಯೋಕ್ತ ಪ್ರಾಕೃತಾಃ ಸರ್ವಧರ್ಮಾಃ ಕರ್ತೃತ್ವಾದಿಶ್ಚಿನ್ಮಯಸ್ಯಾಸ್ತಿ ನಾಹಂ ಕಾರಸ್ಯೈವ ಹ್ಯಾತ್ಮನೋ ಮೇ ಶಿವೋಹಂ. ದೇಹದ ಮಟ್ಟದಲ್ಲಿ ನಾನು ಪ್ರತ್ಯಗಾತ್ಮನಾಗಿದ್ದೇನೆ. ಅಂದ್ರೆ ಪರಬ್ರಹ್ಮ ತತ್ವವು ದೇಹ ಎಂಬ ಉಪಾಧಿಯಿಂದ ಮುಚ್ಚಲ್ಪಟ್ಟಾಗ ಆ ಪರಬ್ರಹ್ಮ ತತ್ವವನ್ನು, ಒಳಗಿರುವ ಪರಬ್ರಹ್ಮ ತತ್ವವನ್ನು ನಾವು ಪ್ರತ್ಯಗಾತ್ಮ ಎಂದು ಕರೆಯುತ್ತೇವೆ. ನಿಜವಾಗಿ ನೋಡಿದರೆ ಪ್ರತ್ಯಗಾತ್ಮನಾದ ನಾನು ಎಂದು ನಾವು ತಿಳಿದುಕೊಂಡಾಗ ನಮಗೆ ತಿಳಿದು ಬರುವ ಸತ್ಯವೇನೆಂದರೆ ಹುಟ್ಟು, ಸಾವು, ಬೆಳವಣಿಗೆ ಇವು ಇರುವುದು ದೇಹಕ್ಕೆ ಮಾತ್ರ, ಪ್ರತ್ಯಗಾತ್ಮನಾದ ನನಗೆ ಅಲ್ಲ ಎಂದು ನಮಗೆ ತಿಳಿದು ಬರುತ್ತದೆ. ಹೇಗೆ ಹಾವು ಪೊರೆ ಕಳಚಿಕೊಂಡರೆ ಹಾವಿಗೆ ಯಾವ ಬದಲಾವಣೆಯೂ ಉಂಟಾಗುವುದಿಲ್ಲವೋ, ಹಾಗೆಯೇ ಶುದ್ಧ ಚೈತನ್ಯ ರೂಪಿಯಾದ ನನಗೆ ದೇಹದ ಹುಟ್ಟು, ಬೆಳವಣಿಗೆ, ನಾಶದಿಂದ ಯಾವ ಬದಲಾವಣೆಯೂ ಆಗುವುದಿಲ್ಲ. ಈ ಯಾವ ಬದಲಾವಣೆಯೂ ಆತ್ಮನಾದ ನನಗೆ ಆಗುವುದಿಲ್ಲ. ದೇಹವು ಪ್ರಕೃತಿಗೆ ಸೇರಿದೆ. ಪ್ರಕೃತಿ ಧರ್ಮಕ್ಕೆ ಅನುಸಾರವಾಗಿ ಆ ದೇಹದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ. ಅಲ್ಲದೆ ಕರ್ತೃತ್ವ, ಭೋಕ್ತೃತ್ವ ಮುಂತಾದವುಗಳು ದೇಹಕ್ಕೆ ಸಂಬಂಧಪಟ್ಟ ಅಥವಾ ಪ್ರಕೃತಿಗೆ ಸಂಬಂಧಪಟ್ಟ ವಿಷಯವಾಗಿದೆ. ಇದು ಅಹಂಕಾರಕ್ಕೆ, ಜೀವಭಾವಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ. ಕರ್ತೃತ್ವ, ಭೋಕ್ತೃತ್ವ ಅನ್ನೋದು ಜೀವಭಾವಕ್ಕೆ ಅಥವಾ ಅಹಂಕಾರಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ ವಿನಃ ಇದು ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ನಾನು ಈ ಜೀವನೂ ಅಲ್ಲ, ನಾನು ಚಿನ್ಮಯ ರೂಪಿಯಾದ ಪರಮಾತ್ಮನೇ ಆಗಿದ್ದೇನೆ ಎಂದು ಈ 5ನೇ ಶ್ಲೋಕದಲ್ಲಿ ಭಗವತ್ಪಾದ ಶಂಕರರು ಅತೀ ಸ್ಪಷ್ಟವಾಗಿ ಹೇಳುತ್ತಾ ನೋಡಿ, ವಿವೇಕ ಚೂಡಾಮಣಿಯಲ್ಲಿ 2ನೇ ಶ್ಲೋಕದಲ್ಲಿ ಭಗವತ್ಪಾದ ಶಂಕರರು ಒಂದು ಮಾತಾಡ್ತಾರೆ. ಜಂತೂನಾಂ ನರ ಜನ್ಮ ದುರ್ಲಭಮತಃ ಪುಂಸ್ತ್ವಂ ತಥೋ ವಿಪ್ರತ ತಸ್ಮಾದ್ವೈದಿಕ ಧರ್ಮ ಮಾರ್ಗ ಪರತ
ವಿದ್ವತ್ವಮಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಚನಂ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈ ವಿನಾ ಲಭ್ಯತೆ. ಇದು ಅದ್ವೈತ ವೇದಾಂತದಲ್ಲಿ ಹೋಗುವವರಿಗೆ ಒಂದು ಅತ್ಯಂತ ಮುಖ್ಯವಾದ ಒಂದು ವಿಚಾರವಾಗಿದೆ. ಏನಂತಾರೆ ಇಲ್ಲಿ ಭಗವತ್ಪಾದ ಶಂಕರರು? ಪ್ರಾಣಿಗಳಲ್ಲಿ ಮನುಷ್ಯನಾಗಿ ಹುಟ್ಟುವುದು ಅತ್ಯಂತ ದುರ್ಲಭ, ಅಂದರೆ ಅತ್ಯಂತ ಶ್ರೇಷ್ಠವಾದ ವಿಚಾರ. ಆ ಮನುಷ್ಯನಾಗಿ ಹುಟ್ಟಿದ ನಂತರ ಪುರುಷತ್ವ ಇರುವುದು, ಅಂದರೆ ದೃಢವಾದ ಚಿತ್ತವಿರುವ ಜನ್ಮವು ಸಿಗುವುದು ಅದಕ್ಕಿಂತಲೂ ಶ್ರೇಷ್ಠವಾದ ವಿಚಾರ. ಅದಕ್ಕಿಂತಲೂ ಸಾತ್ವಿಕ ಪ್ರಧಾನವಾದ ಮನೋಭಾವವಿರುವ ವಿಪ್ರತೆ ಇರುವುದು, ಅಂದರೆ ಜ್ಞಾನದಲ್ಲಿ ಯಾರಿಗೆ ಆಸಕ್ತಿ ಇದೆಯೋ, ಆ ವೈದಿಕ ಮಾರ್ಗದಲ್ಲಿ ಯಾರಿಗೆ ಆಸಕ್ತಿ ಇದೆಯೋ, ಭಗವಂತನಲ್ಲಿ ಯಾರಿಗೆ ನಿಷ್ಠೆ ಇದೆಯೋ ಅದು ಸಿಗುವುದು ಇನ್ನೂ ಶ್ರೇಷ್ಠವಾದದ್ದು. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ವಿದ್ವತ್ತು ಅಥವಾ ಜ್ಞಾನ ಪಡೆಯುವುದು. ಶಾಸ್ತ್ರಗಳಲ್ಲಿ ಅಡಗಿರುವ ಆಳವಾದ ಯಥಾರ್ಥ ಜ್ಞಾನವನ್ನು ಪಡೆಯಬೇಕೆಂಬ ಆಕಾಂಕ್ಷೆ ಇರುವುದು ಇನ್ನೂ ಶ್ರೇಷ್ಠವಾದ ವಿಚಾರ. ಇದಕ್ಕಿಂತಲೂ ಶ್ರೇಷ್ಠವಾದ ವಿಚಾರ ಆತ್ಮ ಮತ್ತು ಅನಾತ್ಮಗಳ ವಿವೇಕ ಜ್ಞಾನ. ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಗಾಢ ಅನುಭವ, ತನ್ನಲ್ಲಿರುವ ಆತ್ಮವೇ ಎಲ್ಲರಲ್ಲಿಯೂ ಇರುವ ಆತ್ಮನಾಗಿದ್ದಾನೆ ಅನ್ನೋ ಬ್ರಹ್ಮಭಾವ. ಇವು ಕ್ರಮವಾಗಿ ಒಂದಕ್ಕಿಂತ ಇನ್ನೊಂದು ಶ್ರೇಷ್ಠವಾದದ್ದು. ಈ ಫಲವು, ಅಂದರೆ ಮುಕ್ತಿಯು 100 ಕೋಟಿ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯಗಳು ಅಲ್ಲದೆ ಬೇರೆ ಯಾವುದರಿಂದಲೂ ಸಿಗುವುದಿಲ್ಲ ಎಂದು ಹೇಳುತ್ತಾರೆ. ಭಗವತ್ಪಾದ ಶಂಕರರು ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ನೀನು ಅದ್ವೈತ ವೇದಾಂತದಲ್ಲಿ ಹೋಗಿ ಆ ವಿವೇಕವನ್ನು, ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತುಗಳನ್ನು ಹೊಂದಿ ತಾನು ಪರಬ್ರಹ್ಮವೇ ಎಂದು ತಿಳಿದುಕೊಳ್ಳಬೇಕಾದರೆ 100 ಜನ್ಮಗಳ ಪುಣ್ಯದ ಫಲ ಇದ್ದರೆ, ಈಶ್ವರಾನುಗ್ರಹವಿದ್ದರೆ ಮಾತ್ರ ಇದು ಸಾಧ್ಯ. ಈಶ್ವರಾನುಗ್ರಹವಿದ್ದರೆ ಮಾತ್ರ ಅದ್ವೈತ ಸಿದ್ಧಾಂತದಲ್ಲಿ ಹೋಗಿ ಇದನ್ನು ತಿಳಿದುಕೊಳ್ಳಲು ಸಾಧ್ಯ ಎಂದು ಅತಿ ಸ್ಪಷ್ಟವಾಗಿ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಹೇಳುತ್ತಾರೆ. ಇಷ್ಟು ಹೇಳಿ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು.